ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೆ ಉಪಯುಕ್ತವಾಗುವಂತಹ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ನನ್ನ ಅಮ್ಮ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿಕೊಟ್ಟಿರುವಂತಹ ಕೆಲವೊಂದು ಟಿಪ್ಸ್. ನನಗೆ ಸಹ ಗೊತ್ತಿರೋದಿಲ್ಲ, ನಿಮಗೆ ಸಹ ಗೊತ್ತಿರೋದಿಲ್ಲ. ಆದರೆ ಕೆಲವೊಂದು ಟಿಪ್ಸ್ ನಿಮಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರೋದಿಲ್ಲ. ನಾನು ಹೇಳಿದರೆ ಮಾತ್ರ ಅಲ್ಲೋ ನಿಮಗೆ ಗೊತ್ತಾಗೋದು. ಅದೇ ರೀತಿ ನನ್ನ ಫ್ರೆಂಡ್ಸ್, ನೇಬರ್ಸ್ ಎಲ್ಲ ಹೇಳಿಕೊಟ್ಟಿರುವಂತಹ ಕೆಲವೊಂದು ಟಿಪ್ಸನ್ನು ನಿಮಗೆ ಸಹ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಇದನ್ನು ಶೇರ್ ಮಾಡಿಕೊಡಿ. ಮೊದಲನೇ ಟಿಪ್ಪು ನೋಡಿ, ಇದು ಸಾಂಬ್ರಾಣಿ. ಇವಾಗ ಸಾಂಬ್ರಾಣಿ ಸೀಸನ್, ಎಲ್ಲರಿಗೆ ತುಂಬ ಇಷ್ಟ ಈ ಸಾಂಬ್ರಾಣಿ ಅಂದರೆ. ಆದರೆ ಇದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಈಸಿಯಾಗಿ, ತುಂಬ ಸುಲಭವಾಗಿ ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ 2 ಟಿಪ್ಪನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಸ್ವಲ್ಪ ಸಾಂಬ್ರಾಣಿಯನ್ನು ತಗೊಂಡು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ನೆನೆಸಿದ್ರೂ ಆಗುತ್ತೆ, ನೆನೆಸದಿದ್ರೂ ಆಗುತ್ತೆ. ಈ ಸಾಂಬ್ರಾಣಿಯನ್ನು ನಾವೊಂದು ಪ್ಲಾಸ್ಟಿಕ್ ಬಾಟಲಿಗೆ ಹಾಕಬೇಕು. ಸ್ವಲ್ಪ ದೊಡ್ಡ ಒಂದು ಪ್ಲಾಸ್ಟಿಕ್ ಬಾಟಲನ್ನು ತಗೋಬೇಕು. ಈಸಿಯಾಗಿ ಕ್ಲೀನ್ ಮಾಡೋದು ಅಂದರೆ ಈಸಿಯಾಗಿ ಇದನ್ನು ಕ್ಲೀನ್ ಮಾಡ್ಬೋದು. ನಾನಿವಾಗ ಸ್ವಲ್ಪ ದೊಡ್ಡ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡಿದ್ದೀನಿ. ಸಾಂಬ್ರಾಣಿಯನ್ನು ಈ ಬಾಟಲ್ಗೆ ಹಾಕಿದ್ದೀನಿ. ಇನ್ನಿದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು. ಪುಡಿ ಉಪ್ಪಲ್ಲ, ಕಲ್ಲುಪ್ಪನ್ನೇ ಹಾಕಬೇಕು. ಕಲ್ಲುಪ್ಪನ್ನು ಹಾಕಿ ಈ ಟೈಟಾಗಿ ಇದರ ಮುಚ್ಚಳವನ್ನು ಮುಚ್ಚಿ ನಾವು ಚೆನ್ನಾಗಿ ಸ್ವಲ್ಪ ಹೊತ್ತು ಇದೇ ರೀತಿ ಶೇಕ್ ಮಾಡಿದರೆ ಇದರ ಸಿಪ್ಪೆ ಎಲ್ಲ ಹೋಗುತ್ತೆ. ಇದೊಂದು ಮ್ಯಾಜಿಕ್ ಅಂತಲೂ ಹೇಳ್ಬೋದು. ಅಷ್ಟು ಈಸಿಯಾಗಿ ನಮಗೆ ಈ ಸಾಂಬ್ರಾಣಿದು ಸಿಪ್ಪೆಯನ್ನು ತೆಗಿಬೋದು. ನೋಡಿ, ನಾನಿವಾಗ ಬಾಟಲ್ಗೆ ಸಾಂಬ್ರಾಣಿ ಹಾಕಿದ್ದೀನಿ, ಅದರ ಮೇಲ್ಗಡೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿದ್ದೀನಿ. ಟೈಟಾಗಿ ಮುಚ್ಚಳವನ್ನು ಮುಚ್ಚಿ ಇದೇ ರೀತಿ ಸ್ವಲ್ಪ ಹೊತ್ತು ನಾವು ಶೇಕ್ ಮಾಡಿದರೆ ಸಾಕು. ಅದರ ಸಿಪ್ಪೆ ಎಲ್ಲ ಬಿಡಿದು ಬರುತ್ತೆ. ನೋಡಿ, ಇವಾಗ ಅದರ ಸಿಪ್ಪೆ ಎಲ್ಲ ಬಿಡಿದಿದೆ. ಇನ್ನು ನಾವು ಇದನ್ನು ತೆಗೆದು ಇದರ ಸಿಪ್ಪೆ ಎಲ್ಲ ಹೋಗಿ ನೋಡಿ ಎಷ್ಟು ಕ್ಲೀನಾಗಿದೆ. ಇನ್ನೊಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿದರೆ ಸೂಪರಾಗಿ ಈ ಸಾಂಬ್ರಾಣಿದ್ದು ಸಿಪ್ಪೆ ಎಲ್ಲ ಹೋಗುತ್ತೆ. ಸಿಂಪಲ್ ಅಂದರೆ ಸಿಂಪಲ್. ನಮಗೆ ಮಾರ್ಕೆಟಿಂದ ತಂದು ಬಾಟ್ಲಿಗೆ ಹಾಕಿ ಉಪ್ಪು ಹಾಕಿ ಈ ಥರ ಶೇಕ್ ಮಾಡಿದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಇದರ ಸ್ಕಿನ್ನೆಲ್ಲ ಹೋಗಿದೆ ಅಂತ. ನೋಡಿ, ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು 2ನೇ ಟಿಪ್ಪನ್ನು ತೋರಿಸ್ತೀನಿ. ಒಂದು ಹಳೆ ಬಟ್ಟೆ ಅಂದರೆ ಕಾಟನ್ ಬಟ್ಟೆ ಅಥವಾ ಹಳೆಯದು ಟವಲ್ ಇರುತ್ತೆ ನೋಡಿ ನಮ್ಮದು. ನಾನಿವಾಗ ಒಂದು ಹಳೆ ಟವಲನ್ನು ತಗೊಂಡಿದ್ದೀನಿ. ಟವಲ್ ಅಥವಾ ಒಂದು ಗೋಣಿ ಚೀಲ ತಗೊಂಡ್ರೂ ಆಗುತ್ತೆ. ನಿಮಗೆ ಮನೆಯ ಹೊರಗಡೆ ಕ್ಲೀನ್ ಮಾಡಲಿಕ್ಕೆ ಜಾಗ ಎಲ್ಲ ಇದ್ದರೆ ಹೊರಗಡೆ ಮಾಡ್ಬೋದು. ಈ ಬಟ್ಟೆ ಒಗೆಯೋ ಕಲ್ಲೆಲ್ಲ ಇರುತ್ತೆ ನೋಡಿ, ಕಲ್ಲು ಮೇಲೆ ಈ ರೀತಿ ಮಾಡಿದರೆ ಸಾಕು. ನಾನಿವಾಗ ಮನೆಯೊಳಗಡೆ ಕಿಚನ್ ಕೌಂಟರ್ ಟಾಪ್ ಮೇಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿವಾಗ ಒಂದು ಹಳೆ ಟವಲನ್ನು ತಗೊಂಡಿದ್ದೀನಿ. ಅದರೊಳಗಡೆ ಸಾಂಬ್ರಾಣಿಯನ್ನು ಹಾಕಿ ಇದೇ ರೀತಿ ಬಟ್ಟೆಯನ್ನು ಫೋಲ್ಡ್ ಮಾಡಿ ಈ ಕೌಂಟರ್ ಟಾಪ್ ಮೇಲೇ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಇದೇ ರೀತಿ ಒಡೆದ್ರೆ ಸಾಕು. ಅದರ ಸಿಪ್ಪೆಲ್ಲ ಕ್ಲೀನಾಗಿ ಸೂಪರಾಗಿ ಕ್ಲೀನ್ ಆಗುತ್ತೆ. ಅದೇ ಹೊರಗಡೆ ಕಲ್ಲಲ್ಲಿ ಎಲ್ಲ ನಿಮಗೆ ಮಾಡಲಿಕ್ಕಾಗೋದಾದರೆ ಇನ್ನೂ ಹೇಳೋದೇ ಬೇಡ. ಒಂದು 5 ನಿಮಿಷದಲ್ಲಿ ನೀವು ಇದೇ ರೀತಿ ಒಂದು 5-6 ಸರ್ತಿ ಆ ಕಲ್ಲ ಮೇಲೆ ಇದೇ ರೀತಿ ಬಡಿದ್ರೆ ಸಾಕು. ನಮ್ಮದು ಸಾಂಬ್ರಾಣಿದು ಸಿಪ್ಪೆ ಎಲ್ಲ ಸೂಪರಾಗಿ ಕ್ಲೀನ್ ಆಗುತ್ತೆ. ಹೇಳಲಿಕ್ಕೆ ನಿಮಗೆ ಅಷ್ಟು ಆಶ್ಚರ್ಯ ಆಗುತ್ತೆ, ಅಷ್ಟು ಬೇಗ ಇದರದ್ದು ಸಿಪ್ಪೆ ಎಲ್ಲ ಹೋಗುತ್ತೆ. ಇವಾಗ ಸೀಸನ್ ಅಲ್ವಾ, ಯಾರು ಸಹ ಇದನ್ನು ಕ್ಲೀನ್ ಮಾಡಲಿಕ್ಕೆ ಕಷ್ಟ ಅಂತ ಬಿಡಬೇಡಿ. ಮನೆಗೆ ತಂದು ಇದೇ ರೀತಿ ಕ್ಲೀನ್ ಮಾಡಿ ಸಾರು ಮಾಡಿ ಸೂಪರ್. ಇದು ತುಂಬ ಟೇಸ್ಟು, ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಇದು ಸಾಂಬ್ರಾಣಿ. ನೋಡಿ, ನಾನಿವಾಗ ಕೌಂಟರ್ ಟಾಪ್ ಮೇಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಇದರ ಸಿಪ್ಪೆ ಎಲ್ಲ ಹೋಗಿದೆ ನೋಡಿ. ನಮಗೆ ಈಸಿಯಾಗಿ ಮಾಡ್ಬೋದು. ಮೊನ್ನೆ ನಾನು ಮಾರ್ಕೆಟಿಂದ ಈ ಸಾಂಬ್ರಾಣಿಯನ್ನು ತಗೊಳ್ತಾ ಇದ್ದಾಗ ಒಬ್ಬರು ನನಗೆ ಹೇಳಿದರು, ಇದು ತುಂಬ ಟೇಸ್ಟು, ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು, ನನಗೆ ತುಂಬ ಇಷ್ಟ, ಆದರೆ ಇದು ಕ್ಲೀನ್ ಮಾಡೋದು ಕಷ್ಟ ಅಂತ. ಈ ರೀತಿ ಟ್ರೈ ಮಾಡಿ ನೋಡಿ. ಇನ್ನು 3ನೇ ಟಿಪ್ಪು ತುಂಬ ಸಿಂಪಲ್ ಅಂದರೆ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತಹ ಒಂದು ಟಿಪ್ ಇದು. ನೋಡಿ, ಇದೊಂದು ಬಾಟ್ಲಲ್ಲಿ ಮೊನ್ನೆ ನಾನು ಸ್ವಲ್ಪ ಉಪ್ಪಿನಕಾಯಿ ಹಾಕಿ ಇಟ್ಟಿದ್ದೆ. ಅದರಲ್ಲಿ ಎಣ್ಣೆ ಜಿಡ್ಡು, ಮಸಾಲೆ ಜಿಡ್ಡು, ಎಣ್ಣೆ ಜಿಡ್ಡು ಎಲ್ಲ ಇದೆ ನೋಡಿ. ಇದನ್ನು ನಮಗೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಾಗ ನೋಡಿ, ನಾವು ಕೈಯೆಲ್ಲ ಹಾಕಿ ತೊಳೆದ್ರೆ ಸಿಂಕ್ ಗಲೀಜಾಗುತ್ತೆ, ನಮ್ಮದು ಸ್ಕ್ರಬ್ಬರ್ ಗಲೀಜಾಗುತ್ತೆ, ಎಣ್ಣೆ ಎಲ್ಲ ಕಡೆ, ಮತ್ತು ಅದು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಅಲ್ವಾ. ಅದಕ್ಕೆ ಒಂದು ಈಸಿ ಸಿಂಪಲ್ ಒಂದು ಟಿಪ್ಪನ್ನು ಹೇಳಿಕೊಡ್ತೀನಿ ನೋಡಿ. ಈ ಥರ ಎಣ್ಣೆ ಜಿಡ್ಡಿರುವ ಬಾಕ್ಸ ನಾವು ಹೋಟೆಲಿಂದೆಲ್ಲ ಫುಡ್ ತಂದಾಗ ಬಾಕ್ಸಲ್ಲಿ ನೋಡಿ ಈ ಥರ ಜಿಡ್ಡಿರುವಾಗ ಕ್ಲೀನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಇನ್ನು ಮುಂದೆ ಇದೇ ರೀತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ 1 ಅಥವಾ 2 ಹನಿ ಡಿಶ್ ವಾಶ್ ಲಿಕ್ವಿಡ್ ಅಥವಾ ಯಾವುದಾದ್ರೂ ವಾಷಿಂಗ್ ಸೋಪನ್ನು ಸಹ ಹಾಕಿದರೆ ಸಾಕು, ಅಥವಾ ಸ್ವಲ್ಪ ಸರ್ಪನ್ನು ಹಾಕಿದರೂ ಸಾಕು. ಅದಕ್ಕೆ ಒಂದು ಟಿಶ್ಯೂ ಪೇಪರನ್ನು ಅದರೊಳಗಡೆ ಹಾಕಿ ಒಂದು ಸ್ವಲ್ಪ ಹೊತ್ತು ಇದೇ ರೀತಿ ಶೇಕ್ ಮಾಡಿ. ಆಯಿತು, ಮುಗೀತು ನಮ್ಮ ಕೆಲಸ.
ಆ ಎಣ್ಣೆ ಜಿಡ್ಡೆಲ್ಲ ಆ ಟಿಶ್ಯೂ ಪೇಪರ್ ಮೇಲೆ ಇಟ್ಕೊಳ್ಳುತ್ತೆ. ಬಾಟ್ಲು ಅಥವಾ ಬಾಕ್ಸ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಒಂದು ಚೂರು ಸಹ ಎಣ್ಣೆ ಜಿಡ್ಡು, ನಾವಿವಾಗ ಎಣ್ಣೆ ಹಾಕಿ ಇಟ್ಟಿರುವ ಬಾಟ್ಲೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಇದೇ ರೀತಿ ಸ್ವಲ್ಪ ನೀರು, ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್ ಅಥವಾ ಯಾವುದಾದ್ರೂ ಸೋಪನ್ನು ಹಾಕಿ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಇದೇ ರೀತಿ ಚೆನ್ನಾಗಿ ಶೇಕ್ ಮಾಡಿದರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಒಂದು ಹನಿ ಕೂಡ ಇರೋದಿಲ್ಲ ಅದರಲ್ಲಿ, ಎಣ್ಣೆ ಜಿಡ್ಡು ಮಸಾಲೆ ಜಿಡ್ಡು ಏನೂ ಇರೋದಿಲ್ಲ. ಆಮೇಲೆ ಸುಮ್ಮನೆ ನೀರು ಹಾಕಿ ಇದೇ ರೀತಿ ಕ್ಲೀನ್ ಮಾಡಿದರೆ ಸಾಕು, ನಮ್ಮದು ಬಾಕ್ಸ ಏನು ಬೇಕಾದ್ರೆ ನಮಗೆ ಕ್ಲೀನ್ ಮಾಡ್ಬೋದು. ಮಸಾಲೆ ಜಿಡ್ಡೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಒಳ್ಳೆ ಒಂದು ಟಿಪ್ ಇದು, ಟ್ರೈ ಮಾಡಿ ನೋಡಿ. ಇನ್ನು 4ನೇ ಟಿಪ್ಪು, ಲಾಸ್ಟ್ ಟಿಪ್ಪು. ನನ್ನ ಹತ್ರ ಒಂದು ಹಳೇ ದೋಸೆ ಕಾವಲಿ ಇತ್ತು. ಯಾವಾಗಲೂ ನಾನು ಈ ನಡುವೆಯಿಂದ ಸ್ವಲ್ಪ ಜಾಸ್ತಿ ನಾನ್ ಸ್ಟಿಕ್ ಕಾವಲಿಯನ್ನೇ ಉಪಯೋಗಿಸ್ತಾ ಇದ್ದೆ. ಹಾಗೆ ಹಳೇ ಇದ್ದ ಕಾವಲಿಯನ್ನು ಕ್ಲೀನ್ ಮಾಡಿ ಅದರಲ್ಲೇ ಇನ್ನು ದೋಸೆ ಮಾಡುವ ಅಂತ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಆವಾಗ ನಿಮಗೆ ಸಹ ತೋರಿಸ್ತಾ ಇದ್ದೀನಿ. ದೋಸೆ ಕಾವಲಿ ಮಾತ್ರ ಅಲ್ಲ, ನಮ್ಮದೀಗ ಅಡುಗೆ ಮಾಡುವಂತಹ ಕಬ್ಬಿಣದ್ದು ಯಾವ ಪಾತ್ರೆ ಆದರೂ ಸಹ, ಈಗ ಕಡಾಯಿ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ನಮಗೆ ಇದೇ ರೀತಿ ಕ್ಲೀನ್ ಮಾಡ್ಬೋದು. ಸೂಪರ್ ಈಸಿಯಾಗಿ ನಮಗೆ ಬರೀ 15 ನಿಮಿಷ ಸಾಕು. 15 ನಿಮಿಷನೂ ಬೇಡ, ಒಂದು 10 ನಿಮಿಷ ಇಟ್ಟರೂ ಸಾಕು, ನಮಗೆ ಸೂಪರಾಗಿ ಕ್ಲೀನ್ ಆಗುತ್ತೆ. ದೋಸೆ ಕಾವಲಿಗೆ ಸ್ವಲ್ಪ ನೀರನ್ನು ಇದೇ ರೀತಿ ಸಿಂಪಡಿಸಿ ಒಂದು ಸ್ವಲ್ಪ ಟೂತ್ಪೇಸ್ಟ್ ಅಂದರೆ ನಾವು ಕೋಲ್ಗೇಟ್ ವೈಟ್ ಕಲರ್ದು, ಬಿಳಿ ಕಲರ್ದು ಟೂತ್ಪೇಸ್ಟನ್ನು ತಗೊಂಡು ಸ್ವಲ್ಪ ಪೇಸ್ಟನ್ನು ಅದ್ರ ಮೇಲೆ ಹಾಕಿ ಕೈಯಲ್ಲಿ ಇದೇ ರೀತಿ ಎಲ್ಲ ಕಡೆ ಟೂತ್ಪೇಸ್ಟನ್ನು ಮಾಡ್ಕೋಬೇಕು. ಟೂತ್ಪೇಸ್ಟ್ ತಗೊಳ್ಳುವಾಗ ಯಾವುದು ಕಲರಿದ್ದು ಬೇರೆ ಯಾವುದು ತಗೋಬೇಡಿ, ಇದೇ ರೀತಿ ಬಿಳಿ ಕಲರಿದ್ದು ಕೋಲ್ಗೇಟಿದೆ ಟೂತ್ಪೇಸ್ಟನ್ನು ತಗೊಳ್ಳಿ. ಅದೇ ಕ್ಲೀನಿಗೆ ತುಂಬ ಒಳ್ಳೆಯದಾಗುತ್ತೆ. ದೋಸೆ ಕಾವಲಿ ಅಂತ ಮಾತ್ರ ಅಲ್ಲ, ನಾವು ಅಡುಗೆ ಮಾಡುವ ಯಾವುದೇ ಕಬ್ಬಿಣದ ಪಾತ್ರೆಯನ್ನು ನಮಗೆ ಇದೇ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ನಾನಿವಾಗ ಟೂತ್ಪೇಸ್ಟನ್ನು ಹಚ್ಚಿ ಒಂದು 15 ನಿಮಿಷ ಬಿಟ್ಟಿದ್ದೀನಿ. ಇವಾಗಲೇ ಆ ತುಕ್ಕೆಲ್ಲ ಇಳಿದು ಬಂದಿದೆ ನೋಡಿ. ಇನ್ನಿದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಬೇಕು. ಪುಡಿ ಉಪ್ಪನ್ನು ಹಾಕಿ ನಾವು ಕ್ಲೀನ್ ಮಾಡುವಂತಹ ಸ್ಕ್ರಬ್ಬರ್ ಇದೆಯಲ್ಲ, ನಾವು ಕಿಚನಲ್ಲಿ ಕ್ಲೀನ್ ಮಾಡುವ ಸ್ಕ್ರಬ್ಬರ್ ತಗೊಂಡು ಇದೇ ರೀತಿ ಲೈಟಾಗಿ ಸ್ಕ್ರಬ್ ಮಾಡಿದರೆ ಸಾಕು. ಎಲ್ಲ ಕಡೆ ಲೈಟಾಗಿ ಸ್ಕ್ರಬ್ ಮಾಡಿ ಇದನ್ನು ಕ್ಲೀನ್ ಮಾಡಿದರೆ ಆ ಎಣ್ಣೆ ಜಿಡ್ಡು ತುಕ್ಕು ಎಲ್ಲ ಹೋಗಿ ಸೂಪರಾಗಿ ನಮ್ಮದು ಕಾವಲಿ ಕ್ಲೀನ್ ಆಗುತ್ತೆ. ಆ ಸೈಡಲ್ಲಿ ಇದು ತುಂಬ ಸ್ವಲ್ಪ ಜಾಸ್ತಿ ದಿನ ಆಯಿತು ನಾನು ತೆಗೆದಿಟ್ಟು, ಎಲ್ಲ ಕಡೆ ಸ್ವಲ್ಪ ಅದು ಎಣ್ಣೆ ಜಿಡ್ಡೆಲ್ಲ ಗಟ್ಟಿ ಇಟ್ಕೊಂಡಿದೆ, ಅದೆಲ್ಲ ಕ್ಲೀನ್ ಆಗುತ್ತೆ. ನಮಗೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇದೇ ರೀತಿ ಲೈಟಾಗಿ ತುಂಬ ಹಾರ್ಡಾಗಿ ಎಲ್ಲ ಪ್ರೆಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪೇಸ್ಟನ್ನು ಹಾಕಿ ಎಲ್ಲ ಕಡೆ ಪೇಸ್ಟನ್ನು ಹಚ್ಚಿ ಒಂದು 10 ಅಥವಾ 15 ನಿಮಿಷ ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಸ್ಕ್ರಬ್ಬರಲ್ಲಿ ಇದೇ ರೀತಿ ಕ್ಲೀನ್ ಮಾಡಿ ಸೂಪರಾಗುತ್ತೆ. ನೋಡಿ, ನಂದು ದೋಸೆ ಕಾವಲಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ನಾನ್ ಸ್ಟಿಕ್ ಕಾವಲಿ ಥರ ಆಗಿದೆ. ಇದೇ ರೀತಿ ನಮಗೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ನನ್ನ ಈ ಸಣ್ಣ ಪುಟ್ಟ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಿಂಪಲ್ ಆಗಿಯೋ ಇನ್ನೊಂದು ವಿಡಿಯೋ